ಬಿಡದಿಯ ಭದ್ರಾಪುರದ ಪ್ರಕರಣ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಗೊತ್ತಿಲ್ಲದಿರೋರಿಗೆ ಈ ಕಾಂಟೆಕ್ಸ್ಟ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖುಷಿ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್, ಮಾತು ಬರೋದಿಲ್ಲ, ಕಿವಿನೂ ಕೂಡ ಕೇಳಿಸೋದಿಲ್ಲ. ಆಕೆ ವಯಸ್ಸು 14, ದೂರದ ಊರಲ್ಲಿ ಎಲ್ಲೋ ಓದ್ತಿರ್ತಾಳೆ. ಬೇಸಿಗೆ ರಜೆಗೆ ಅಂತ ಹೇಳ್ಬಿಟ್ಟು ತನ್ನ ಸ್ವಂತ ಊರಿಗೆ ಬಂದಿರ್ತಾಳೆ. ಸಿಂಗಲ್ ಪೇರೆಂಟ್, ಅವ್ರ ಅಮ್ಮ ಒಬ್ಬರೇ ಇರೋದು. ಪಕ್ಕದ ಮನೇಲಿ ಏನೋ ಒಂದು ಪ್ರೋಗ್ರಾಮ್ ಇರುತ್ತಂತೆ, ಅದನ್ನು ಮುಗಿಸಿ ಸುಮಾರು ಸಂಜೆ 7 ಗಂಟೆ ಆ ಟೈಮಲ್ಲಿ ಮನೆ ಪಕ್ಕದಲ್ಲಿ ಆಟ ಆಡ್ಕೊಂಡಿರ್ತಾಳೆ. ಅವಾಗ ಯಾರೋ ಕಿಡಿಗೇಡಿಗಳು ಆಕೆಯನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾರೆ. ಸುಮಾರು ಹೊತ್ತಾಗುತ್ತೆ, ತಾಯಿ ಹುಡುಕ್ತಾರೆ, ಮಗಳಲ್ಲಿ ಬರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದ ಮನೆನ ಚೆಕ್ ಮಾಡ್ತಾರೆ. ಆದ್ರೂ ಮಗಳು ಎಲ್ಲೂ ಸಿಗೋದಿಲ್ಲ. ಭಯ ಸ್ಟಾರ್ಟ್ ಆಗುತ್ತೆ. ಪಕ್ಕದ ಮನೆಯವರ ಜೊತೆಗೆಲ್ಲ ಸೇರ್ಕೊಂಡು ಆಕೆಯನ್ನ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಎಲ್ಲೂ ಸಿಗೋದಿಲ್ಲ. ಸುಮಾರು ರಾತ್ರಿ 12 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಮಗಳು ಕಾಣ್ತಿಲ್ಲ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ನ ಕೊಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಪೊಲೀಸ್ನವರು ಮಿಸ್ಸಿಂಗ್ ಕಂಪ್ಲೇಂಟ್ ನ ತಗೊಳ್ಳೋದಿಲ್ವಂತೆ. ವಾಪಸ್ ಬರ್ತಾರೆ. ಊರಿನ ಜನಗಳ ಜೊತೆ ಎಲ್ಲ ಸೇರ್ಕೊಂಡು ಹುಡುಕ್ತಾರೆ, ಎಲ್ಲಿ ಹುಡುಕಿದ್ರು ಮಗಳು ಸಿಗೋದಿಲ್ಲ. ಬೆಳಿಗ್ಗೆ ಆಗುತ್ತೆ. ರೈಲ್ವೆ ಟ್ರ್ಯಾಕ್ ಪಕ್ಕಕ್ಕೆ ಯಾವುದೋ ಒಬ್ಬ ವ್ಯಕ್ತಿ ಹೋಗ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಬಿದ್ದಂತ ದೇಹವನ್ನ ನೋಡ್ತಾನೆ. ಪೊಲೀಸ್ನವ್ರು ಬರ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಹೋಗುತ್ತೆ ಆ ದೇಹ. ಇಲ್ಲಿ ಆಶ್ಚರ್ಯ ಏನಂದ್ರೆ, ಯಾವುದೇ ಒಂದು ಮೈನ್ ಸ್ಟ್ರೀಮ್ ಮೀಡಿಯಾಗಳು ಕೂಡ ಈ ವಿಚಾರವನ್ನ ಮಾತಾಡ್ತಾ ಇಲ್ಲ. ಯಾಕೆ? ಅಲ್ಲಿ ಫಸ್ಟ್ ಕವರ್ ಮಾಡಿದ್ದು ಮಂಜೇಶ್ ಅವರು. ಅವರಿಗೆ ನನ್ನ ಕಡೆಯಿಂದ ಒಂದು ಬಿಗ್ ಅಪ್ರಿಷಿಯೇಷನ್, ಸಲ್ಯೂಟ್. ಅವರ ತಾಯಿ ಕ್ಲೇಮ್ ಮಾಡೋದು 4 - 6 ಜನ ಅಂತ. ಆಕೆಯ ದೇಹ, ಆ ಫೋಟೋನ ನೀವೇನಾದ್ರೂ ನೋಡಿದ್ರೆ ಆಕೆಯ ಕಾಲಿಂಗೆ ಮುರಿದು ಮಡ್ಚಿದ್ದಾರೆ, ಸ್ಕಲ್ನ ಹೊಡೆದಿದ್ದಾರಂತೆ, ಅಂಡ್ ಎದೆ ಭಾಗನ ಕಚ್ಚಿದಾರಂತೆ. ಮಾತಾಡ್ಲಿಕ್ಕೆ ಆಗಲ್ಲ. ಹಾಗಿದ್ರೂ ಕೂಡ ಕಿರುಚಬಾರ್ದು ಅಂತ ಆಕೆ ಕುತ್ತಿಗೆ ಮೇಲೆ ಚಪ್ಪಲಿಯ ಮಾರ್ಕ್ಗಳಿದೆಯಂತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಿದೆ? ಇಂಥ ಕಿಡಿಗೇಡಿಗಳು ಇನ್ನೂ ನಮ್ಮ ಸಮಾಜದಲ್ಲಿ ಇದಾರಲ್ಲ, ಹೇಗೆ, ಯಾಕೆ? ಅವರಿಂದ ಏನಾದರೂ ಪ್ರಕರಣಗಳು ಇದೆಯಾ? ಇಲ್ಲಿ ಯಾರ ತಪ್ಪು ಅಂತ ಪ್ರಶ್ನೆ ನನಗೆ ತುಂಬಾನೇ ಕಾಡ್ತಾ ಇದೆ. ಈ ವಿಚಾರವನ್ನ ಎಮೋಷನಲ್ ಆಗಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಇಷ್ಟೊಂದು ಕೇಸ್ಗಳಿದೆ, ಯಾಕೆ ಜಾಸ್ತಿ ಆಗ್ತಿದೆ ಅಂತ ಒಂದು ರೂಟ್ ಕಾಸ್ನ ಫೈಂಡ್ ಮಾಡಿ ಅದಕ್ಕೆ ಗೌರ್ಮೆಂಟ್ ಏನಾದರೂ ಒಂದಷ್ಟು ಪ್ರೋಗ್ರಾಮ್ಗಳನ್ನ, ಏನಾದರೂ ಒಂದಷ್ಟು ಸೊಲ್ಯೂಷನ್ಗಳನ್ನ ಮಾಡಲೇಬೇಕು. ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನೂ ಜನಗಳಿಗೆ ಫ್ರೆಂಡ್ಲಿ ಆಗಬೇಕು. ಯಾರಾದರೂ ಹೋಗಿ ಒಂದು ಕಂಪ್ಲೇಂಟ್ನ ಕೊಡ್ತಾ ಇದ್ದಾರೆ, ಏನಾದರೂ ಒಂದು ಕೇಳೋದಕ್ಕೆ ಹೋಗಿದ್ದಾರೆ ಅಂದರೆ ಅವರಿಗೆ ಮಾಡುವಂಥ ರೆಸ್ಪಾನ್ಸ್ ಇದೆಯಲ್ಲ, ಅದು ಬದಲಾಗಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟು. ತಪ್ಪು ಮಾಡಿದಂಥ ಕಿಡಿಗೇಡಿಗಳಿಗೆ ಗಲ್ಲು ಶಿಕ್ಷಣೆ ಆಗಲಿ, ಆಕೆಯ ಆತ್ಮಕ್ಕೆ ಶಾಂತಿ ಸಿಗಲಿ.